ಅಣ್ಣ ತೆಗೆದುಕೊಂಡು ಪ್ರಸಾದವನ್ನು. ಪ್ರಸಾದ ಈ ಅಷ್ಟೈಶ್ವರ್ಯ ಸಂಪನ್ನ ಆಂತೋನಿಯ ಮನೆಯಲ್ಲಿ ಯಾರೇ ದೇವರು ಎಲ್ಲಿದ್ದಾನೆ ಹೇಳು, ನಾನೇ ನನ್ನ ಕೈಯಾರೆ ಶೂಟ್ ಮಾಡಿ ಸಾಯಿಸುತ್ತೇನೆ. ಇಲ್ಲಿಗೆ 25 ವರ್ಷಗಳ ಕೆಳಗೆ ನೀನಿನ್ನು ಚಿಕ್ಕವಳಾಗಿರುವಾಗ ದೇವಸ್ಥಾನಕ್ಕೆ ಎಂದು ಹೋದ ನಮ್ಮ ಅಪ್ಪ ಕಾರ್ ಆಕ್ಸಿಡೆಂಟ್ ಕೊನೆ ಉಸಿರೆಳಲ್ಲ, ಅವರನ್ನು ಕಾಪಾಡಕ್ಕಾಗದೆ ರವಿ ಕಷ್ಟಪಡವರ ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದಿದ್ದಾರೆ ಈಗ ವೈಭವ ಬೇಡ, ಅದೆಷ್ಟೋ ಖುಷಿ ಪಡ್ತಿದ್ದಾನ. ಅವತ್ತು ಕಲಿಸಿದ ಆ ಜನ್ಮದಾತನನ್ನು ಇವತ್ತು ಬದುಕದೆ ಬಿಡಿದ್ದಾರೆ. ಈ ಪದ್ಮಾಶನ ಗಟ್ಟೆನೂ ಓದಿತ್ತು. ಇಲ್ಲ ಇಲ್ಲ ಪ್ರೇಮ, ಇಲ್ಲ ಇಲ್ಲ, ದೇವರನ್ನು ಈ ಪ್ರಪಂಚದಲ್ಲೇ ಇಲ್ಲ. ಅವರು ಇದ್ದರೆ ಈ ಪ್ರಪಂಚದಲ್ಲಿ ಅನಾಥರನ್ನು ಯಾರು ಇರ್ತಾರಲ್ಲ. ಪ್ರೇಮ, ಅವನು ಇರಲಿ ಬಿಡಲಿ, ಹಾಳಾಗಿ ಹೋಗಲಿ, ಅದೆಲ್ಲ ನಮಗ್ಯಾಕೆ? ನೀನು ನನ್ನ ತಂಗಿ ಅಲ್ವಾ, ನೀನು ನನ್ನ ಹತ್ರನೇ ಇರಬೇಕು, ನನ್ನ ಪಾಲಿಸಬೇಕು. ದಿಸ್ ಈಸ್ ಮೈ ಆರ್ಡರ್. ಏನು ಮುಂದೆ ನಿನ್ನ ಇಷ್ಟನೇ ನನ್ನ ಇಷ್ಟ. ಪ್ರೇಮ, ದುಡುಕಿ ಆವೇಶದಲ್ಲಿ ಏನನ್ನು ಮಾತಾಡಬೇಕಲ್ವಾ? ಏನ್ ಮಾಡೋದು? ನನಗೆ ಮೊದಲೇ BP ಜಾಸ್ತಿ. ಅಫ್ಟೇರ್ನಲ್ಲಿ ಸಂಜೆ ಒಬ್ಬನಿರ್ಬೇಕನ್ಸುತ್ತೆ. ನೀವಿಬ್ಬರು ಹೋಗಿ ಏನಾದ್ರೂ ಆಟ ಆಡ್ಕೊಳ್ಳಿ. ಆಟ ಆಡೋ ವಯಸ್ಸಿನಲ್ಲಿ ಈ ಪೂಜೆ ಪುನಸ್ಕಾರ ನಿನಗ್ಯಾಕೆ?
ಬಾಸ್ ಅವನ ಎತ್ಲ ಅವನ್ನ ಎತ್ಬೇಡ್ರಿ ಕಣ್ರು. ಶತ್ರುಗಳು ಇದ್ದಾಗ ಅಲರ್ಟ್ ಆಗಿರ್ತೀವಿ. ಅವನ್ನ ಜೀವಂತವಾಗಿರಿಸ್ಬೇಕು. ವಾವ್, ಬ್ಯೂಟಿಫುಲ್ ಸ್ಟ್ರಕ್ಚರ್. ಹಲೋ ಬ್ರದರ್ ಆಫ್ ಬ್ಯೂಟಿ ಕ್ವೀನ್ ಅಂತ ಸೌಂದರ್ಯ ರಾಣಿಯ ಸಹೋದರ. ನೀ ಸೈ ಅಂದ್ರೆ ಈ ಸರ್ದಾರ ಮಾಡ್ತಾನೆ. ನಿನ್ನ ತಂಗಿಯ ಜೊತೆ ಸಂಸಾರ. ಈ ನನ್ನ ಏಡು ನಿನಗೆ ತುಂಬಾ ಸ್ವೀಟ್ ಆಗಿರಲಿಲ್ಲವೇ? ಏನ್ ಮಾಡೋದು? ಒಡೆಯೋದು ನನ್ನ ಹುಟ್ಟು ಗುಣಕ್ಕೆ ಬಂದ ಅಭ್ಯಾಸ. ನೀನೇನೋ ನಿಮ್ಮಪ್ಪ ಬಂದು ನಾನು ಮತ್ತೆ ಮಾತನಾಡಿಸೋದು. ನಿನ್ನ ಹತ್ರ ಒತ್ತಿಸಿಕೊಂಡು ಹೋಗಕ್ಕೆ ನಾನೇನು ನಿಮ್ಮ ಮನೆಗೆ ಭಿಕ್ಷೆ ಮಾಡಲು ಬಂದಿಲ್ಲ. ಶಾಸ್ತ್ರೋಕ್ತವಾಗಿ ನಿನ್ನ ತಂಗಿಯನ್ನು ಮದುವೆಯಾಗಬೇಕೆಂದು ಬಂದಿದ್ದೇನೆ. ಮರ್ಯಾದೆ ಕೊಟ್ಟು ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡು. ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ನೆಲದ ಮೇಲೆ ತಗೊಳ್ಳುವ ಬಸವನ ಒಳವನೇನೋ. ನಿನಗ್ಯಾಕೋ ಅಂಬರದ ಮೇಲೆ ಅಕ್ಕಿಯ ತರ ಆಸೆ? ನಿಮ್ಮ ಬೆಳಗಾದರೆ ಬೀದಿಯಲ್ಲಿ ಭಿಕ್ಷೆ ಬೇಡನ ಪಡ್ಕೊಂತಿದ್ದ ಬೋಳಿ ಮಗನೇನೋ. ಯಾಕೋ ಚಂದ್ರಲೋಕ ಚಂದ್ರಮ್ಮನ ಮೇಲೆ ಕಾಲಿಡುವ ಆಸೆ? ನೀವು ಭಯಪಡడానికి ಓಟಾನೆ ಕಾದು ಮಾಡಿಸ್ಕೊಳ್ಳ ಕೊಡಕ. ನನ್ನ ತಂಗಿ ಸಾಗರದ ತಾಳದ ಮುತ್ತು ಕಣವಳು. ಮುಟ್ಟೋದೇನೋ ನೋಡೋ ಯೋಗ್ಯತೆ ನಿನಗಿಲ್ಲ. ನೀನು ನನಗೆ ಯಾವತ್ತೋ ಸೇರಬೇಕಾದ ಕೋಟ್ಯಾಂತರ ರೂಪಾಯಿ ಗೋಲ್ಡ್ ಬಿಸ್ಕೆಟ್ ಅವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು. ಏನು ಹತ್ತಿರದ ಸಂಬಂಧಿ ಅಂತ ಇಲ್ಲೇವರೆಗೂ ನಿನ್ನ ಬದುಕ ಬಿಡಲ್ಲ. ಅದು ನಾನು ಮಾಡಿದ ದೊಡ್ಡ ತಪ್ಪು. ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ಏನಾದ್ರೂ ನನ್ನ ಮನೆ ಹತ್ರ ಬಂದು ನನ್ನ ತಂಗಿಯ ಮದುವೆ ವಿಚಾರ ಎತ್ತಿದ್ದಾದರೆ ನನ್ನ ಎಡಗೈಲಿ ನಿನ್ನ ಜುಟ್ಟಿರುತ್ತೆ, ಎಡಗೈಲಿ ನನ್ನ ಮೆಟ್ಟಿರುತ್ತೆ. ನಾನು ಯಾರು ಎಂತವನು ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದರೆ ಜೀವಂತ ಗೋರಿ ಕಟ್ಟಿ ಮೇಲೆ ನಿನ್ನ ತಂಗಿ ಕೊಳ್ಳಿಗೆ ತಾಳಿ ಕಟ್ಟಬಲ್ಲ ಸರ್ದಾರ್. ನಿನ್ನಂತ ಕುನ್ನಿ ಸರದಾರ ಪಾನ ಪರಸಡಿಲು ನಾನೊಂದು ರೀತಿ ಆದಿತ್ಯ ಇದ್ದಾಗೆ
ನನ್ನ ಮುಟ್ಟಿಗಳನ್ನ ಸುಟ್ಟು ಭಸ್ಮವಾಗ್ತದೆ. ಫಲ ಪಡೆಯುವ ಫಲಾನುಭವಿ ಈ ಛಲದಂಗ ನಿಶ್ಚಾರ್ಥಕ್ಕೆ ನೀನು ಒಪ್ಪಲಿಲ್ಲವೆಂದ ಮೇಲೆ ನಿನ್ನೆ ನನ್ನ ನಿನ್ನ ನಡುವೆ ಇದ್ದ ಆರಂಭ ಆ ನಿನ್ನ ಬೆಳ್ಳಿಗೆ ಬಾಣ ಹೂಡಲು ನಾನೀಗಾಗಲೇ ಸಿದ್ಧ. ಆ ನಿನ್ನ ಬಾಣನ ತುಡಕ್ಕೆ ಸಮಾನ. ನಿನ್ನಂತ ಬಗಳು ನಾಯಿ ಬಿಸೋಡ ಬಾಳಕ್ಕೆ ಬಾಂಬ್ ಹಾಕಿ ಭಸ್ಮ ಮಾಡಬಹುದು. ನನಗೆ ರಕ್ತಗತವಾಗಿ ಬಂದಿದೆ ಬೇಟೆ. ನಿನ್ನಲ್ಲೇನಾದರೂ ಕಿಂಚಿತ್ತಾದರೂ ಸ್ವಾಭಿಮಾನವಿದ್ದರೆ ನಾನು ಅರ್ಥಚಂದ್ರ ಬಾಣ ಬಿಡೋದಕ್ಕೆ ಮುನ್ನ ಈ ವಸಂತಾಗಿ ಬದಲು ಗೆಟ್ ಔಟ್. ಐ ಸೇ ಗೆಟ್ ಔಟ್. ಹಾಕೋಣಿ ಹಣ ಆಸ್ತಿ ಅಂತಸ್ತು ತುಂಬಿರೋ ಕೋಟ್ಯಾಧೀಶ್ವರ ನಾನೆಂಬ ಕೊಬ್ಬಿನಿಂದ ಉಪ್ಪೆ ನಿನ್ನ ಗೇಟ್ವರೆಗೂ ಬಂದಿರೋ ನನ್ನನ್ನ ಗೆಟೌಟ್ ಮಾಡಬಹುದು. ನನ್ನ ಆಟ್ನಲ್ಲಿರೋ ನಿನ್ನ ಸಿಸ್ಟರ್ ಆಟ್ನ ಔಟ್ ಮಾಡಕ್ಕೆ ಯಾವನಿಂದನೂ ಆಗಲ್ಲ. ಈ ಶಾಂತಿ ಸಂಧಾನಕ್ಕೆ ನೀನು ಒಪ್ಪಲಿಲ್ಲವೆಂದ ಮೇಲೆ ನಿಂದು ಈ ಸಾಮ್ರಾಟನ ಶಸ್ತ್ರ ಕೌಶಲ್ಯದ ಅರಿವು ನಿನಗಾಗಲೇಬೇಕು. ಆಗ ಗೊತ್ತಾಗುತ್ತೆ ನಾನು ಯಾರು ಎಂದವನು ಅಂತ. ನಾನು ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಸೂರ್ಯ ಬಿತ್ತು ಅಂತ ಸೀರೆ ಬಿಚ್ಚಕ ಮಾತನ್ನ ನೀನು ನನಗೆ ಹೇಳಬೇಡ. ನೀನು ನಿನ್ನೆ ಮೊನ್ನೆ ರೌಡಿ, ನಾನು ಹುಟ್ಟಿದಾಗಿನಿಂದಲೂ ರೌಡಿ. ಶಿಶು ವಿಹಾರ ಓದ್ ತರಬೇಕಾದ್ರೆ ಕೊಲೆ ಮಾಡಿ ಕಣ್ತಪ್ಪಿಸಿಕೊಂಡು ಕುಕ್ಕ ರೌಡಿ. ಪಾಚಣಿಕೆಯಲ್ಲಿ ಪಾಚಿ ಬಿಸಾಡ ಕೋದಲಿಗೆ ಸಮ. ಆಲ್ತೋನಿ ಎನ್ನ ಹೆಸರು ಹಳ್ಳಿಯಿಂದ ದಿಲ್ಲಿಯವರೆಗೂ, ದಿಲ್ಲಿಯಿಂದ 7 ಖಂಡಗಳವರೆಗೂ ಗೊತ್ತಿಲ್ಲದ ಪ್ರಾಣಿಯೇ ಇಲ್ಲ. ಇಂತಹ ಅದ್ಭುತ ಶಕ್ತಿಗಳಿಗೆ ಎದುರಾಗಿ ನಿಲ್ಲೋ ಮೀರಾ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ಆದರೆ ಬದುಕೋಕೆ ಬಿಡಲ್ಲ ಈ ಆಲ್ತೋನೆ. ಮೀಟ್ರಿಗೇನೋ